ಹಾಯ್ ಎಲ್ರಿಗೂ ನಮಸ್ಕಾರ. ಪೂರ್ವೀಸ್ ವ್ಲಾಗ್ಗೆ ಸ್ವಾಗತ. ನಾನು ರಂಜಿತಾ. ಎಲ್ಲ ಬೆಳಗಿನ ಥರನೇ ಇವತ್ತು ಕೂಡ ನಾನು ರಂಗೋಲಿ ಹಾಕೋದ್ರಿಂದ ದಿನಾನ ಶುರು ಮಾಡ್ತಾ ಇದ್ದೀನಿ. ನಾನು ರಂಗೋಲಿ ಹಾಕೋದನ್ನು ಮದುವೆ ಆದಮೇಲೆ ಕಲ್ತಿದ್ದು. ಚಿಕ್ಕ ಪುಟ್ಟ ಒಂದು 4ರಿಂದ 5 ರಂಗೋಲಿ ಬರುತ್ತೆ. ಅವೇ ರಂಗೋಲಿನ ನಾನು ವಾರ ಪೂರ್ತಿ ಹಾಕ್ತಾ ಇರ್ತೀನಿ. ಯಾವುದಾದ್ರೂ ಹಬ್ಬ ಹರಿದಿನ ಅಂತ ಬಂದಾಗ ಯೂಟ್ಯೂಬಿಂದನೇ ನೋಡಿಕೊಂಡು ಹೊಸ ಹೊಸ ರಂಗೋಲಿಗಳನ್ನ ಟ್ರೈ ಮಾಡ್ತೀನಿ. ಊರಿಂದ ನಮ್ಮ ಅತ್ತೆ ಮಾವ ಬಂದಿದ್ದಾರೆ. ಹಾಗೆ ನನ್ನ ನಾದಿನಿ ಕೂಡ ನಮ್ಮ ಮನೆಗೆ ಬಂದಿದ್ದರು ಸ್ವಲ್ಪ ದಿನ ಇದ್ದು ಹೋಗೋಣ ಅಂತ. ಎಲ್ಲರೂ ಇದ್ದಾರೆ ಅಂದಮೇಲೆ ಒಂದಲ್ಲ ಒಂದು ಕೆಲಸ ಮಾಡ್ತಾನೆ ಇರ್ತೀವಿ ನಾವು. ಹಾಗೆ ನಮ್ಮ ಮಾವ ಕೂಡ ಎಲ್ಲ ಪ್ಲ್ಯಾಂಟ್ಸ್ನ ರೀಪಾಟಿಂಗ್ ಮಾಡೋಣ ಅಂತ ಬೆಳಿಗ್ಗೆನೇ ಎಲ್ಲ ತಗೊಂಡು ಕೂತಿದ್ರು. ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ನಾವು ಕೂಡ ರೀಪಾಟಿಂಗ್ ಮಾಡ್ತಾಯಿದ್ವಿ. ಬಿಸಿಲುಗಾಲ ಆಗಿರೋದ್ರಿಂದ ಪ್ಲ್ಯಾಂಟ್ಸ್ ಎಲ್ಲ ಬೇಗನೆ ಒಣಗೋಗ್ತಾ ಇತ್ತು. ಹಾಗೆ ನಾವು ಇವಾಗ ಒಂದು 2-3 ತಿಂಗಳ ಹಿಂದೆಗಡೆ ಲಾಲ್ಬಾಗ್ ಹೋಗಿ ಅಲ್ಲಿಂದ ಒಂದು ಸ್ವಲ್ಪ ಇಂಡೋರ್ ಪ್ಲ್ಯಾಂಟ್ಸ್ನ ತೊಗೊಂಡು ಬಂದಿದ್ವಿ. ಆದರೆ ಯಾಕೋ ಗೊತ್ತಿಲ್ಲ, ಎಲ್ಲ ಪ್ಲ್ಯಾಂಟ್ಸು ಒಣಗೋಗ್ಬಿಟ್ಟು ಬರೀ ರೂಟ್ಸ್ ಮಾತ್ರ ಉಳ್ಕೊಂಡಿದೆ. ಆ ರೂಟ್ಸ್ ಇರೋದ್ರಿಂದ ಮತ್ತೆ ಗಿಡ ಬರಬಹುದೇನೋ ಅನ್ನೋ ಹೋಪಲ್ಲಿ ನಾವು ಆರ್ಗ್ಯಾನಿಕ್ ಮ್ಯಾನ್ಯೂರ್ನ ಮಣ್ಣು ಜೊತೆ ಮಿಕ್ಸ್ ಮಾಡಿ ಎಲ್ಲ ಪಾಟ್ಸ್ಗೆ ರೀಪಾಟಿಂಗ್ ಮಾಡ್ತಾಯಿದ್ದೀವಿ. ಬೆಳಿಗ್ಗೆ ಬಿಸಿಲಿರೋಕ್ಕೆ ಮುಂಚೆನೇ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡೋಣ ಅಂತ ಬೆಳಿಗ್ಗೆನೇ ರೀಪಾಟಿಂಗ್ ಕೆಲಸ ಶುರು ಮಾಡ್ಕೊಂಡಿದ್ವಿ. ಆರ್ಗ್ಯಾನಿಕ್ ಮ್ಯಾನ್ಯೂರ್ ಇವಾಗ ಈಸಿಯಾಗಿಯೇ ಅವೈಲೇಬಲ್ ಇರುತ್ತೆ. ನಾನು ಬ್ಲಿಂಕಿಟಿಂದ ಆರ್ಡರ್ ಮಾಡಿ ತರಿಸಿದ್ದೆ. ಎಲ್ಲರೂ ಒಟ್ಟಿಗೆ ಕೂಡಿರೋದ್ರಿಂದ ಬ್ರೇಕ್ಫಾಸ್ಟ್ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತ ನಾವು ಇವತ್ತು ಮಂಗಳೂರು ಬನ್ಸ್ನ ಟ್ರೈ ಮಾಡಿದ್ವಿ. ತುಂಬಾ ಚೆನ್ನಾಗಾಗಿತ್ತು. ಅದಕ್ಕೆ ಹಿಂದಿನ ದಿನ ರಾತ್ರಿನೇ ಚೆನ್ನಾಗಿ ಹಣ್ಣಾಗಿರೋ 3 ಅಥವಾ 4 ಬಾಳೆಹಣ್ಣು ತೊಗೊಂಡು ನಾವು ಅದನ್ನು ಚೆನ್ನಾಗಿ ಸಕ್ಕರೆ ಜೊತೆ ಮ್ಯಾಶ್ ಮಾಡ್ಕೊಂಡಿದ್ವಿ. ಈ ಬನಾನಾ ಬನ್ಸ್ ಮಾಡೋದಕ್ಕೆ ಒಂದಿನ ಹಿಂದೆನೇ ಪ್ಲ್ಯಾನ್ ಮಾಡಬೇಕು. ಯಾಕಂದರೆ ಕಲಸಿಟ್ಟ ಮೇಲೆ ಹಿಟ್ಟು ಅದು 8ರಿಂದ 9 ತಾಸು ನೆನಿಬೇಕು ಚೆನ್ನಾಗಿ ಓವರ್ನೈಟ್. ಅದಕ್ಕೆ ಹಿಂದಿನ ದಿನವೇ ನಾನು ಮತ್ತು ನನ್ನ ನಾದಿನಿ ಸೇರಿಕೊಂಡು ಬನಾನಾ ಬನ್ಸ್ ಮಾಡೋಣ ಅಂತ ಟ್ರೈ ಮಾಡಿದ್ವಿ ರೆಸಿಪಿನ. ಇಲ್ಲಿ ನಾನು ಬನಾನಾಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಮೊದಲು ವಿಸ್ಕರಿಂದ ಅದನ್ನ ಚೆನ್ನಾಗಿ ಮ್ಯಾಶ್ ಮಾಡೋಕ್ಕೆ ಟ್ರೈ ಮಾಡಿದೆ. ಆದರೆ ನನಗೆ ಅದಷ್ಟು ಕಂಫರ್ಟಬಲ್ ಅನ್ನಿಸ್ಲಿಲ್ಲ. ಮತ್ತೆ ನಾನು ವಿಸ್ಕರ್ನ ಬಿಟ್ಬಿಟ್ಟು ಫೋರ್ಕ್ಗೆ ಶಿಫ್ಟ್ ಆದೆ. ನೀವು ಬೇಕಿದ್ರೆ ಟ್ರೈ ಮಾಡೋ ಹಾಗಿದ್ರೆ ಫೋರ್ಕ್ ಅಥವಾ ವಿಸ್ಕರ್ ಯಾವುದಾದ್ರೂ ತೊಗೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಅದನ್ನ ಆ ಸಕ್ಕರೆ ಎಲ್ಲ ಕರ್ಗೋವರೆಗೂ ಚೆನ್ನಾಗಿ ಅದನ್ನು ಮ್ಯಾಶ್ ಮಾಡ್ಕೊಂಡ್ವಿ. ನಂತರ ಅದಕ್ಕೆ ಒಂದು ಸ್ವಲ್ಪ ಮೊಸರು, ಒಂದು ಅರ್ಧ ಕಪ್ ಮೊಸರು, ಸ್ವಲ್ಪ ಜೀರಿಗೆ, ಹಾಗೆ ಒಂದು ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ವಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ. ಇದನ್ನು ಆ್ಯಕ್ಚುಲಿ ಮೈದಾ ಹಿಟ್ಟಲ್ಲಿ ಮಾಡೋದು. ಮೈದಾ ಹಿಟ್ಟಿಂದ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಆದರೆ ನಾವು ನಮ್ಮ ಮನೇಲಿ ಎಲ್ಲರೂ ಸ್ವಲ್ಪ ಮೈದಾ ಬೇಡ ಅಂತ ಹೇಳಿದ್ದಕ್ಕೆ ಗೋಧಿ ಹಿಟ್ಟಿನಲ್ಲಿ ಮಾಡ್ತಾಯಿದ್ದೀವಿ. ನೀವು ಬೇಕಿದ್ರೆ ಮಿಕ್ಸ್ ಆದರೂ ಮಾಡ್ಕೋಬೋದು, ಗೋಧಿ ಅಥವಾ ಮೈದಾ, ಅಥವಾ ಬರೀ ಮೈದಾ ಹಿಟ್ಟಲ್ಲಾದರೂ ಆಗಲಿ ಮಾಡ್ಕೋಬಹುದು. ಇಲ್ಲಿ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ನಾನು ಅದನ್ನು ನಾದಿದೆ. ಚಪಾತಿ ಹಿಟ್ಟಿನ ಥರನೇ ನಾದ್ಬೋದು ಅಥವಾ ಅದಕ್ಕಿಂತ ಒಂದು ಸ್ವಲ್ಪ ಮೆತ್ತಗೆ ಕೂಡ ನಾದಬಹುದು. ಚೆನ್ನಾಗಿ ನಾದಿ ಅದಕ್ಕೆಲ್ಲ ಎಣ್ಣೆ ಚೆನ್ನಾಗಿ ಹಚ್ಚಿಬಿಟ್ಟು ನೆನೆಯಲಿಕ್ಕೆ ಬಿಡಬೇಕು. ಇಲ್ಲಿ ನಾನು ಒಂದು ಬಟ್ಟೆನ ಹಾಕಿ ಅದನ್ನು ಚೆನ್ನಾಗಿ ರಾತ್ರಿ ಇಡೀ ನೆನೆಯಲಿಕ್ಕೆ ಬಿಡ್ತಾ ಇದ್ದೆ. ಬೆಳಗಿನ ಜಾವ ತೆಗೆದು ನೋಡಿದ್ರೆ ಇದು ತುಂಬಾ ಸಾಫ್ಟಾಗಿ ಚೆನ್ನಾಗಿ ಆಗಿತ್ತು. ಇದ್ರ ಘಮ ಕೂಡ ತುಂಬಾ ಚೆನ್ನಾಗಿ ಬರ್ತಾಯಿತ್ತು. ಅದನ್ನು ಯಥಾ ರೀತಿ ನಾವು ಪೂರಿ ಥರ ಹಿಟ್ಟನ್ನ ಸ್ವಲ್ಪ ಹಚ್ಕೊಂಡು ಸ್ವಲ್ಪ ದಪ್ಪಗೆ ಲಟ್ಸ್ಕೋಬೇಕು. ಲಟ್ಸ್ಕೊಂಡು ಆದಮೇಲೆ ಇದನ್ನು ಚೆನ್ನಾಗಿ ಉಬ್ಬೋ ಥರ ಕರಿಬೇಕು. ಪೂರಿ ಅಷ್ಟು ತೆಳ್ಳಗೆ ಮಾಡೋ ಅವಶ್ಯಕತೆ ಇಲ್ಲ, ಒಂದು ಸ್ವಲ್ಪ ದಪ್ಪನಾಗೇ ಇರಬೇಕು. ಆವಾಗೇ ಚೆನ್ನಾಗಿ ಲೇಯರ್ ಆಗಿ ಬರುತ್ತೆ.
ತುಂಬಾ ಬೇಗ ಬೇಗ ಆಗುತ್ತೆ ಇದು. ಹಿಂದಿನ ದಿನ ರಾತ್ರಿ ನೆನೆ ಇಟ್ಬಿಟ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ತುಂಬಾ ಈಸಿಯಾಗಿ ಬೇಗ ಆಗಿ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಎಣ್ಣೆ ಚೆನ್ನಾಗಿ ಕಾದ ನಂತರ ಅದಕ್ಕೆ ಈ ಲಟ್ಸ್ಕೊಂಡಿಟ್ಟಿರೋ ಅಂಥ ಪೂರಿಗಳನ್ನ ಹಾಕಿದ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ. ಇದನ್ನು ಆ್ಯಕ್ಚುಲಿ ಡಾರ್ಕ್ ಗೋಲ್ಡನ್ ಬ್ರೌನ್ ಕಲರ್ ಆಗಿ ಕರಿಬೇಕು. ಸೊ ಮೊದಲನೇದು ನಂದು ಎಣ್ಣೆ ಇನ್ನೂ ಚೆನ್ನಾಗಿ ಕಾದಿದ್ದಿಲ್ಲ, ಸೊ ಹಾಗಾಗಿ ನಾನು ಸ್ವಲ್ಪ ಬೆಳ್ಳಿಗೆನೆ ತೆಗೆದೆ. ಆದರೆ ಎರಡದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಬೇಯಿಸ್ಕೋಬೇಕು. ಎರಡನೇದನ್ನು ನೋಡ್ಬೋದು ಚೆನ್ನಾಗಿ ಉಬ್ಬಿಸ್ತಾ ಇದ್ದೀನಿ. ಅದಕ್ಕೆ ಮೇಲ್ಗಡೆಯಿಂದನೂ ಎಣ್ಣೆ ಹಾಕಬೇಕು. ಅದು ಚೆನ್ನಾಗಿ ಉಬ್ಬಿದ ಮೇಲೇ ತಿರುವು ಹಾಕಿದ್ರೆ ಅದು ಗೋಲ್ಡನ್ ಬ್ರೌನ್ ಆಗಿರುತ್ತೆ. ಸೊ ಡಾರ್ಕ್ ಗೋಲ್ಡನ್ ಬ್ರೌನ್ ಆಗಿ ಎಲ್ಲ ಪೂರಿಗಳನ್ನ ಕೂಡ ಕರ್ಕೊಂಡ್ವಿ. ತುಂಬಾ ರುಚಿಯಾಗಿತ್ತು. ಸ್ವೀಟ್ ಸ್ವಲ್ಪ ಕಡಿಮೆ ಆಗಿತ್ತು. ಸ್ವೀಟ್ ಜಾಸ್ತಿ ಬೇಕು ಅಂತ ಇದ್ದರೆ ಇನ್ನು ಸ್ವಲ್ಪ ಸಕ್ಕರೆ ಅಥವಾ ಇನ್ನೊಂದು ಬಾಳೆಹಣ್ಣು ಹಾಕೋಬೋದು. ತುಂಬಾ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಒಳಗಡೆ ಚೆನ್ನಾಗಾಗಿತ್ತು. ಅದಕ್ಕೆ ಕಾಂಬಿನೇಷನ್ ಆಗಿ ನಾವು ಕೊಬ್ಬರಿ ಚಟ್ನಿ ಮಾಡಿದ್ವಿ. ಹಾಗೆ ನಮ್ಮಕ್ಕ ಮ್ಯಾಂಗೋ ಶ್ರೀಖಂಡನ ಕೂಡ ಮಾಡಿದ್ಲು. ಮ್ಯಾಂಗೋ ಶ್ರೀಖಂಡ್ ರೆಸಿಪಿ ತುಂಬಾ ಈಸಿ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದು ಕೂಡ ಹಿಂದಿನ ದಿನ ರಾತ್ರಿನೇ ಪ್ರಿಪ್ರೇಷನ್ ಮಾಡ್ಕೋಬೇಕು. ಒಂದು ಪ್ಯಾಕೆಟ್ ಮೊಸರನ್ನ ತೊಗೊಂಡು ಅದನ್ನು ಚೆನ್ನಾಗಿ ಬಟ್ಟೆಯಲ್ಲೇ ಕಟ್ಟಿಡಬೇಕು. ಅದರಲ್ಲಿ ನೀರಿನ ಅಂಶ ಎಲ್ಲ ಹೋಗಿ ಅದು ಹಂಕರ್ಡಾಗಬೇಕು. ಹಿಂದಿನ ದಿನ ರಾತ್ರಿ ಅದರಿಂದ ನೀರಿನ ಅಂಶ ಎಲ್ಲ ತೆಗೆದು ಚೆನ್ನಾಗಿ ಬಟ್ಟೆಯಲ್ಲಿ ಅದನ್ನೆಲ್ಲ ಸ್ಕ್ವೀಸ್ ಮಾಡಿ ಅದರ ಮೇಲೆ ಯಾವುದಾದ್ರೂ ಭಾರವಾದ ಆಬ್ಜೆಕ್ಟ್ನ ಇಟ್ಟು ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಡಬೇಕು. ಮುಂದಿನ ದಿನ ಬೆಳಿಗ್ಗೆ ಅದು ಹೀಗಾಗಿರುತ್ತೆ. ಇದನ್ನೇ ನಾವು ಹಂಕರ್ಡ್ ಅಂತ ಕರೆಯೋದು. ಇನ್ನೊಂದು ಕಡೆ ಮಿಕ್ಸಿ ಜಾರ್ಗೆ ಮ್ಯಾಂಗೋಸ್ನ ತೊಗೊಂಡು ಅದನ್ನ ಚಾಪ್ ಮಾಡಿ ಅದನ್ನು ಪಲ್ಪ್ ತಕ್ಕೋಬೇಕು. ಇಲ್ಲಿ ನಾವು ಯೂಸ್ ಮಾಡಿದ್ದು ಆಲ್ಫೋನ್ಸೋ ಮ್ಯಾಂಗೋ. ಬೇಕಿದ್ರೆ ಯಾವುದಾದ್ರೂ ಮ್ಯಾಂಗೋ ಯೂಸ್ ಮಾಡ್ಕೋಬೋದು. ಆ ಮ್ಯಾಂಗೋ ಪಲ್ಪ್ ಮಾಡ್ಕೊಳ್ಳುವಾಗ ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆನ ಹಾಕ್ತಾಯಿದ್ದೀವಿ. ಹಾಗೆ ಅದ್ರ ಜೊತೆ ಒಂದು ಸ್ವಲ್ಪ ಇಲಾಚಿ ಪೌಡರ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಸಣ್ಣಕ್ಕೆ ರುಬ್ಕೊಂಡು ಅದನ್ನು ಹಂಕರ್ಡ್ಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಮ್ಯಾಂಗೋ ಶ್ರೀಖಂಡ್ ರೆಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡ್ಬೋದು. ಈ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.